ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಚ್ಚುಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣಿಗೂ ಮತ್ತು ಹೂವಿಗೂ ಅವಿನಾಭಾವ ಸೌಂದರ್ಯವಿದೆ. ಸೌಂದರ್ಯ ಅಂದ್ರೇನೆ ಹೆಣ್ಣು. ಈ ಒಂದು ಹೂವು ಹೆಣ್ಣಿನ ಸೌಂದರ್ಯನ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಹಾಗೆಯೇ ಸೌಂದರ್ಯವರ್ಧಕವಾಗಿ ಹೂವು ಹೆಣ್ಣಿನ ಬಾಳಲ್ಲಿ ಹೇಗೆ ಪಾತ್ರವನ್ನು ನಿರ್ವಹಿಸುತ್ತೆ ನೋಡೋಣ ಇಂದಿನ ಸುಹಾಸಿನಿಯಲ್ಲಿ. ಹೂವನ್ನು ಪೂಜೆಗೆ ಬಳಸ್ತೀವಿ, ಮುಡಿತೀವಿ, ಸಮಾರಂಭಗಳಿಗಂತೂ ಹೂ ಬೇಕೇ ಬೇಕು. ಆದರೆ ಸೌಂದರ್ಯವರ್ಧಕವಾಗಿ ಹೂವಿನ ಬಳಕೆ ಹೇಗೆ ಅದನ್ನು ತಿಳಿಸ್ಕೊಡೋಕೆ ಇವತ್ತು ನಮ್ಮೊಂದಿಗಿದ್ದಾರೆ ಶೀಲಾ ನಟರಾಜ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೆಯದಾಗಿ ಹೇಳಿ, ಹೂವಿಗೂ ಮತ್ತು ಹೆಣ್ಣಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಅಂದರೆ ತಪ್ಪಾಗಲಾರದು. ಆಸ್ ಅ ಬ್ಯೂಟಿಷಿಯನ್ ಆಗಿ ಹೇಳೋದಾದ್ರೆ ಯಾವ ರೀತಿ ನಂಟಿದೆ, ಹೇಗೆ ಹೂವನ್ನು ವಿಶ್ಲೇಷಿಸ್ತೀರಿ ಅಂತ? ಹೂ ಒಂದು ನೈಸರ್ಗಿಕವಾಗಿ ಸಿಗತಕ್ಕಂಥ ಒಂದು ಸೌಂದರ್ಯ ವರ್ಧಕ ಅಂತಲೇ ಹೇಳ್ಬೋದು. ಸೌಂದರ್ಯ ವರ್ಧನೆಗೆ ಹೂವಿನಿಂದ ತುಂಬಾ ಅನುಕೂಲ ಇದೆ. ಅದರಲ್ಲಿ ಹಲವಾರು ಹೂಗಳು ನಮ್ಮ ಸೌಂದರ್ಯ ವರ್ಧನೆಗೆ ಸಹಾಯಕವಾಗಿ ಬಂದಿದೆ. ಪ್ರಾಚೀನ ಕಾಲದಿಂದನೂ ಮನುಷ್ಯ ಉಡುಗೆ ತೊಡುಗೆ ಮಾಡೋದಕ್ಕಿಂತ ಮೊದಲು ಹೂವನ್ನೇ ಮೊದಲು ಮುಟ್ಕೊಳ್ತಾ ಇದ್ದಂತೆ. ಅದನ್ನು ಹೂವನ್ನು ತಲೆಗೆ ಮುಟ್ಕೋಬೇಕು ಅನ್ನೋ ಒಂದು ಆವಾಗಲಿಂದನೂ ಸಂಪ್ರದಾಯ ನಡ್ಕೊಂಬಂದಿದೆ. ಹಾಗಾಗಿ ಹೂವಿನಿಂದ ಹಾಗೆಯೇ ಸೌಂದರ್ಯ ವರ್ಧನೆ ಆಗ್ಬೋದು, ಮತ್ತು ಅದನ್ನು ಆರೋಗ್ಯಕ್ಕೂ ಸಹ, ಆರೋಗ್ಯ ವರ್ಧನೆಗೂ ಸಹ ಅದನ್ನು ಉಪಯೋಗಿಸ್ತಾ ಬಂದರು. ಹಾಗಾಗಿ ಹೂವಿಗೂ ಮತ್ತು ಮನುಷ್ಯನಿಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ. ಮತ್ತು ಹಾಗೆ ಮಹಾಭಾರತದಲ್ಲೂ ಹಾಗೆ ಶ್ರೀಕೃಷ್ಣ ಸತ್ಯಭಾಮೆಗಾಗಿ ಪಾರಿಜಾತ ಒಂದು ಹೂ ತರಲಿಕ್ಕೆ ಹೋಗಿ ಒಂದು ಮರವನ್ನೇ ಹೊತ್ತು ತೊಗೊಂಬಂದಂಥ ಒಂದು ಘಟನೆ ಕೂಡ ನಾವು ಓದಿದ್ದೀವಿ. ಹಾಗೆ ಭೀಮ ಕೂಡ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋಗಿ ಹನುಮಂತನನ್ನು ದರ್ಶನ ಮಾಡ್ಕೊಂಬಂದಂಥ ಒಂದು ಉದಾಹರಣೆಗಳು ಸಹ ಇವೆ. ಪುರಾಣ ಇತಿಹಾಸಗಳಿಂದನೂ ಸಹ ಹೂಗಳಿಗೆ ನಮ್ಮಲ್ಲಿ ಬಹಳಷ್ಟು, ನಮ್ಮ ಹಿಂದೂ ಧರ್ಮದಲ್ಲಿ ಹೂಗಳಿಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದೀವಿ. ಸೊ ಸೌಂದರ್ಯ ಅಂತ ನೋಡೋದಾದರೆ ಯಾವ ರೀತಿ ಹೂಗಳನ್ನು ನಾವು ಬಳಸ್ತೀವಿ, ಯಾವ್ಯಾವ ರೀತಿಯಲ್ಲಿ ಬಳಸ್ತೀವಿ ಅಂತ? ಹೂಗಳಲ್ಲಿ ನಾವು ಹಲವಾರು ವಿಧಗಳ ಹೂವು ಇದೆ. ಹಾಗೆ ಕೆಲವು ವಾಸನೆಯುಕ್ತ ಹೂವಿದೆ ಮತ್ತು ವಾಸನೆ ರಹಿತವಾದಂಥ ಹೂಗಳು ಸಹ ಇದೆ. ಮೊದಲನೇದಾಗಿ ತಗೊಳ್ಳೋದಾದ್ರೆ ನಾವು ಚೆಂಡು ಹೂವು, ಮತ್ತು ಗುಲಾಬಿ, ಕಮಲದ ಹೂವು, ಮಲ್ಲಿಗೆ ಹೂವು, ಹೊಂಗೆ ಹೂವು, ಮುತ್ತುಗದ ಹೂವು ಬರುತ್ತೆ, ಬೇವಿನ ಹೂವು ಬರುತ್ತೆ, ಮತ್ತು ಹುಣಸೆ ಹೂವು ಸಹ ಸಿಗುತ್ತೆ. ಹುಣಸೆ ಹೂವಿನಿಂದನೂ ಸಹ ಹೀಗೆ ಹಲವಾರು ಹೂಗಳಿದೆ. ನಾನಾ ಥರದ ಹೂಗಳಿದೆ. ನಾವು ನಾನಾ ಥರದ ಫೇಶಿಯಲ್ ಕೂಡ ಮಾಡ್ಕೋಬೋದು. ಸೌಂದರ್ಯ ವರ್ಧಕಗಳಾಗಿ ಸಹ ಉಪಯೋಗಿಸ್ಬೋದು, ಮತ್ತು ಆರೋಗ್ಯ ವರ್ಧನೆಗೂ ಸಹ ಈ ಹೂಗಳನ್ನ ನಾವು ಉಪಯೋಗಿಸ್ಬೋದು. ಯಾವ ರೀತಿ ಬಳಸ್ಬೋದು? ಈಗ ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ಸ್ಕ್ರಬ್ ಮಾಡ್ಬೋದು ಅಂತ, ಯಾವ ರೀತಿ ಯಾವ ಹೂಗಳನ್ನು ಬಳಸ್ಬೋದು ಅಂತ? ಕಮಲದ ಹೂವು, ಮತ್ತು ಮಲ್ಲಿಗೆ ಹೂವು, ಮತ್ತು ಗುಲಾಬಿ ಹೂವು. ಗುಲಾಬಿ ಹೂವು ಅಂತೂ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಹೂವು. ಹಾಗಾಗಿ ಪ್ರತಿಯೊಂದು ಹೂವಿನಿಂದನೂ ನಾವು ಒಂದೊಂದು ರೀತಿಯ, ಒಂದೊಂದು ವಿಧವಾಗಿ ನಾವು ಚೆಂಡು ಹೂ ತಗೊಳ್ಳೋದಾದ್ರೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಮೊದಲನೇದಾಗಿ ಚೆಂಡು ಹೂವು ತಗೊಳ್ಳೋಣ. ಚೆಂಡು ಹೂವು ಮತ್ತು ನಮ್ಮ ಹಳ್ಳಿಗಳ ಕಡೆ ಹೆಚ್ಚಾಗಿ ಬೆಳೀತಾರೆ. ಅದರ ಉಪಯೋಗ ನಾವು ದೇವರಿಗೆ ಹಾಕೋದು ಅಂತ ಒಂದೇ ಅಂದ್ಕೊಂಡಿರ್ತಾರೆ. ಅದಷ್ಟೇ ಅಲ್ಲ, ಚೆಂಡು ಹೂವನ್ನು ನಾವು ಸೌಂದರ್ಯವರ್ಧಕವಾಗಿ ಹೇಗೆ ಯೂಸ್ ಮಾಡಬೇಕು ಅಂದರೆ, ಚೆಂಡು ಹೂವಿನ ಪಕಳೆಗಳನ್ನು ಕಿತ್ತುಬಿಟ್ಟು ಅದನ್ನು ಹಾಲಲ್ಲಿ ರುಬ್ಬಿ ಅದನ್ನು ಫುಲ್ಲು ಫೇಸ್ಗೆಲ್ಲ ಹಾಕೊಳ್ಳೋದು, ಮತ್ತು ಕೈ ಕಾಲುಗಳೆಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸಣ್ಣ ಟ್ಯಾನ್ ರಿಮೂವ್ ಆಗುತ್ತೆ. ಹೆಚ್ಚಾಗಿ ಹಳ್ಳಿಗಳಲ್ಲಿ ಓಡಾಡೋರಿಗೆ ಮತ್ತು ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಇದು, ಅಂದರೆ ಅವರೆಲ್ಲೋ ಇದನ್ನು ಪ್ರಚಾರ ಪಡಿಸಿರಲ್ಲ. ಅದನ್ನೇ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಫುಲ್ಲು ಕೈಗೆ ಮತ್ತು ಕತ್ತಿಗೆ ಮುಖಕ್ಕೆಲ್ಲ ಹಾಕ್ಕೊಂಡು ಸಣ್ಣ ಟ್ಯಾನ್ ಮತ್ತು ಚರ್ಮದ ಕೆಲವು ಸಮಸ್ಯೆಗಳನ್ನ ಸಹ ನಿವಾರಿಸ್ಕೋಬೋದು. ಕೆಲವೊಮ್ಮೆ ಬಿಸಿಲಿಂದಾಗಿ ಬೆವರು ಗುಳ್ಳೆ ಥರ ಆಗಿರುತ್ತೆ, ಅದನ್ನು ಕೂಡ ಇದರಿಂದ ರಿಮೂವ್ ಮಾಡ್ಕೋಬೋದು. ಹಾಲು ಹಾಕಿ ಇದನ್ನು ಪ್ಯಾಕ್ ತಯಾರಿಸ್ಕೋಬೋದು. ಮತ್ತು ಚೆಂಡು ಹೂ ಸ್ವಲ್ಪ ಘಾಟು ವಾಸನೆ ಇರುತ್ತೆ. ಕೆಲವ್ರಿಗೆ ಸರಿ ಹೊಂದುತ್ತೆ, ಕೆಲವ್ರಿಗೆ ಹೊಂದೋದಿಲ್ಲ. ಹಾಗಾಗಿ ನೋಡ್ಕೋಬೇಕು, ಅವ್ರ ಸ್ಕಿನ್ ಅವ್ರಿಗೆ ಹೊಂದುತ್ತೆ ಅನ್ನೋದಾದರೆ, ಅವ್ರ ಘಾಟು ವಾಸನೆ ತಡ್ಕೊಳ್ಳೋದಾದರೆ ಇದನ್ನು ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಮತ್ತು ಚೆಂಡು ಹೂವಿನಿಂದಾಗಿ ನಾವು ಹೇರ್ ಡೈ ಕೂಡ ತಯಾರಿಸ್ಬೋದು. ಹಿಂದಿನ ಕಾಲದಲ್ಲಿ ಅದನ್ನು ಬಣ್ಣಗಳ ಬಳಕೆಗೆ ಬಳಸ್ತಾ ಇದ್ರಂತೆ. ಈ ಕಾವಿ ಬಣ್ಣ ಮಾಡಲಿಕ್ಕೆ ಬಿಳಿ ಬಣ್ಣದ ಬಟ್ಟೆನ ಇದರಲ್ಲಿ ಅದ್ದಿ ಇದನ್ನು ಕುದಿಸ್ಬಿಟ್ಟು ಇದರಲ್ಲಿ ಬಟ್ಟೆನ ಅದ್ದಿ ತೆಗೆದ್ರೆ ಅದು ಕಾವಿ ಬಣ್ಣಕ್ಕೆ ಬರ್ತಾ ಇತ್ತಂತೆ. ಹಾಗಾಗಿ ಬಣ್ಣಗಳ ಬಳಕೆಯಲ್ಲಿ ಚೆಂಡು ಹೂವು ತುಂಬಾ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಅದನ್ನು ಡೈಗೆ ಹೇಗೆ ಯೂಸ್ ಮಾಡಬೇಕು ಅಂದರೆ, ಇದನ್ನು ಚೆಂಡು ಹೂವಿನ ಪಕಳೆಗಳನ್ನೆಲ್ಲ ಕಿತ್ತು ಅದನ್ನು ಸಹ ಜಜ್ಜಬೇಕು. ಆ್ಯಕ್ಚುಲಿ ಜಜ್ಜಿಬಿಟ್ಟು ಅದಕ್ಕೆ ಕಾಚು ಅಂತ ಸಿಗುತ್ತೆ. ಗ್ರೈಂಡ್ ಮಾಡೋ ಹಾಗಿಲ್ವಾ? ಇವತ್ತು ಮಿಕ್ಸಿ ಅದು ಇದು ಎಲ್ಲ ಸಿಕ್ಬಿಟ್ಟಿದೆ ನಮ್ಗಂತೂ. ಏನು ಕಲ್ಲಲ್ಲೇ ಜಜ್ಬೇಕು ಅಥವಾ ಕೈಯಲ್ಲೇ ಮಾಡಬೇಕು ಅಂತ? ಹೌದು, ಹೂವೇ ಒಂದು ನಾಜೂಕ್ ಅಲ್ವಾ. ಹಾಗಾಗಿ ಕೈಯಿಂದ ಸ್ಮ್ಯಾಶ್ ಮಾಡಬೇಕು, ಅಥವಾ ಸ್ಮ್ಯಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಕಲ್ಲಿಂದ ಜಜ್ಜಬೇಕಾಗುತ್ತೆ. ಹಗುರವಾಗಿ ಜಜ್ಜಬೇಕು. ಅದನ್ನು ಅದ್ರದ್ದು ಇದು ನೈವಂತಿಕೆ ಹೋಗಬಾರ್ದು. ಹಾಗಾಗಿ ನಯವಾಗಿ ಜಜ್ಜಿ ಅದಕ್ಕೆ ಸ್ವಲ್ಪ ಕಾಚು ಅಂತ ಸಿಗುತ್ತೆ. ಈ ಪಾನ್ ಶಾಪಲ್ಲೆಲ್ಲ ಉಪಯೋಗಿಸ್ತಾರೆ, ಅದು ಕಲರ್ಗೋಸ್ಕರನೇ. ಕಾಚನ್ನು ಹಾಕಿಬಿಟ್ಟು ಸ್ವಲ್ಪ ನೀಲಗಿರಿ ತೈಲ ಹಾಕಿ ಅದನ್ನು ಕೂದಲ ಬುಡದಿಂದ ತುದಿವರೆಗೂ ಹಚ್ಕೊಳ್ತಾ ಬಂದರೆ ಏನಾಗುತ್ತೆ,
ಬಾಲನೇರೆ ಕೂಡ ಇವನ್ ಕಡಿಮೆ ಆಗುತ್ತೆ. ಓಕೆ ಓಕೆ. ಮತ್ತು ಕೂದಲು ಡೈ ಹಾಕ್ದಂಗೆ ಇರುತ್ತೆ. ಅದೇ ಹೇಳಿದೆ ನಾನು ಹೇಳ್ದಂಗೆ ಅದ್ರದ್ದು ಘಾಟು ವಾಸನೆ, ಆ ಘಾಟು ವಾಸನೆ ನಿವಾರಣೆಗೆ ಕ್ಲೀನಾಗಿ ಶಾಂಪು ಹಾಕಿ ವಾಶ್ ಮಾಡಬೇಕಾಗುತ್ತೆ. ಅದನ್ನು ಹಾಗೆ ಬಿಟ್ಕೊಳ್ಳೋದಾಗಲಿ, ಜಾಸ್ತಿ ಹೊತ್ತು ಬಿಡಬಾರ್ದು. ಒಂದು 5 ರಿಂದ 10 ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ಕಲರ್ ಬಂದಿರುತ್ತೆ. ಅದು ಹಾಗೆ ಚೆಂಡುವಿನಿಂದ ನೀವು ಇದು ಮಾಡ್ಕೋಬಹುದು. ನೆಕ್ಸ್ಟ್ ಯಾವ ಹೂವು ಬಗ್ಗೆ ಹೇಳಿ? ಚೆಂಡುವಿನ ಮತ್ತೆ ಕಾಲು ಪಾದಗಳು ಒಡೆದಿರುತ್ತೆ ತುಂಬಾನೇ, ಆವಾಗ ಅದಕ್ಕೂ ಅಷ್ಟೇನೆ ಚೆಂಡುವನ್ನ ಸ್ಮ್ಯಾಶ್ ಮಾಡಿ ಸ್ವಲ್ಪ ಬೆಣ್ಣೆ ಸೇರಿಸಿ ಒಡೆದಿರ್ತಕ್ಕಂಥ ಭಾಗಕ್ಕೆಲ್ಲ ಹಚ್ಚಿ ಒಂದು ಓಲ್ ನೈಟ್ ಬಿಡ್ಬೋದು. ಅದು ಬಿಟ್ಬಿಟ್ಟು ನೀವು ಬೆಳಗ್ಗೆ ವಾಶ್ ಮಾಡ್ಕೋಬೋದು. ಮಾಡಿದ್ರೆ ಬೆಳಗ್ಗೆಗೆ ಏನಾಗುತ್ತೆ, ಸ್ಮೂತ್ ಆಗಿರುತ್ತೆ. ಸೊ ಹರಳೆಣ್ಣೆ ಸೇರಿಸಿ ಕೂಡ ಈ ಥರ ಇದನ್ನು ಮಾಡ್ಬೋದು, ಪ್ಯಾಕ್ ಹಾಕೋಬೋದು. ಕಾಲಿಗೆ ಪಾದಗಳು ಒರಟಾಗಿರುತ್ತೆ, ಹೆಚ್ಚಾಗಿ ಕೆಲವರಿಗೆ ಒರಟು ಬಂದಿರುತ್ತೆ, ಅದಕ್ಕೆ ಹಾಕೋಬೋದು. ಮತ್ತು ಈ ಹೂಗಳು ಯಾವುದೇ ಪ್ಯಾಕ್ ಯೂಸ್ ಮಾಡೋದಾಗಲಿ ಪುರುಷರು ಸ್ತ್ರೀಯರು ಅನ್ನೋ ಭೇದ ಭಾವ ಇಲ್ಲ. ಓಕೆ ಓಕೆ. ಮಕ್ಕಳು ಅಂತಲೇ ಇಲ್ಲ, ಒಂದು 18 ವರ್ಷದ ಮೇಲ್ಪಟ್ಟವರು ಯಾರಾದರೂ ಸರಿ ಈ ಥರ ಪ್ಯಾಕನ್ನು ನೀವು ಹಾಕೊಳ್ತಾ ಬರ್ಬೋದು. ಮಲ್ಲಿಗೆ ಹೂವು ಕೈಗೆ ಬೇಗ ಸಿಗುವಂಥ ಹೂವು, ಅದನ್ನ ಯಾವ ರೀತಿ ಬಳಕೆ ಮಾಡ್ಬೋದು? ಎರಡನೇದಾಗಿ ಬಂದರೆ ಮಲ್ಲಿಗೆ ಹೂವನ್ನೇ ನಮಗೆ ಕೈಗೆ ಇಟ್ಕೊವಂಥದ್ದು ಎಲ್ಲರಿಗೂ ಸಿಗುತ್ತೆ. ಅದರಲ್ಲಿ ಸೂಜಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ, ಈ ಥರ ನಮಗೆ ಜಾಸ್ತಿ ಸಿಗೋವಂಥ ಇವು ಹೂಗಳು, ಮಲ್ಲಿಗೆ ಹೂಗಳು. ಅದರಲ್ಲಿ ಮೈಸೂರು ಮಲ್ಲಿಗೆನ ನಾವು ಫೇಶಿಯಲ್ಗೆ ಮಸಾಜ್ಗೋಸ್ಕರ ಯೂಸ್ ಮಾಡ್ಬೋದು. ನಿಮಗೆ ಸಮಯ ಸಿಕ್ಕಾಗೆಲ್ಲನೂ ಮೈಸೂರು ಮಲ್ಲಿಗೆ ತೊಟ್ಟುಗಳನ್ನ ಬಿಡಿಸ್ಬಿಟ್ಟು ಬರೀ ಪಕಳಗಳನ್ನ ಮಾತ್ರನೇ ತೊಗೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಂಡು ಕೈಯೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ನೀವು ಓಡಾಡ್ತಾನೆ ನೀವು ಮಸಾಜ್ ಮಾಡ್ಕೋಬೋದು. ಅಂದರೆ ಅಪ್ಪರ್ ಡೈರೆಕ್ಷನಲ್ಲಿ ಮಾಡ್ತಾ ಇರಬೇಕು ಮಸಾಜನ್ನ. ಆಗ ಮಸಾಜ್ ಮಾಡ್ತಾ ಇದ್ರೆ ಒಂಥರ ಶೈನಿಂಗ್ ಇರುತ್ತೆ. ಮತ್ತು ಈ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ ಕೂಡ ರಿಮೂವ್ ಆಗುತ್ತೆ. ಹಾಗೆ ಕಣ್ಣು ಸುತ್ತ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳೋದು ಈ ಹೂವಿನಿಂದನೇ, ಅಂದರೆ ಮೈಸೂರು ಮಲ್ಲಿಗೆ ಹೂವಿಂದನೇ ಆ ಥರ ಮಸಾಜ್ ಮಾಡ್ಕೋಬೋದು. ಹಾಗೆಯೇ ಮಲ್ಲಿಗೆ ಅಂತ ಹೇಳಬೇಕಾದ್ರೆ ಆ ಸ್ಮೆಲ್ ಕೆಲವರಿಗೆ ಬರೋದಿಲ್ಲ, ಕೇಳ್ತಿದಾಗೇ ಸ್ವಲ್ಪ ತಲೆ ಸುತ್ತದಂಗೆ ಆಗೋದು, ಸ್ಮೆಲ್ಲನ್ನು ಗ್ರಹಿಸ್ತಾ ಇದ್ದಾಗ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಅದು ಹೂವಿನಲ್ಲಿ ಹೆಚ್ಚಾಗಿ ಡಿಸ್ಅಡ್ವಾಂಟೇಜ್ ಅಂತ ಯಾವುದೂ ಇಲ್ಲ. ಓಕೆ, ಎಲ್ರಿಗೂ ಆಗುತ್ತೆ, ಎಲ್ಲ ಥರದ ಇದಕ್ಕಾಗುತ್ತೆ. ಬಟ್ ಕೆಲವ್ರಿಗೆ ವಾಸನೆ ಆಗಲ್ಲ. ಸೊ ವಾಸನೆ ಆಗದೆ ಇರೋರು ಅವಾಯ್ಡ್ ಮಾಡ್ಬೋದು. ಇದೇನೋ ಅವರು ಹಾಕೊಳ್ಳೋದೇನೋ ಬೇಕಿಲ್ಲ, ವಾಸನೆ ರಹಿತವಾದಂಥ ಹೂಗಳು ಸಿಗುತ್ತೆ ಕೆಲವೊಂದು ಅಲ್ವಾ, ಅವನ್ನ ಯೂಸ್ ಮಾಡ್ಬೋದು, ಅವನ್ನ ಉಪಯೋಗಿಸ್ಬೋದು. ಘಾಟಕ್ಕೆ ಕಡಿಮೆ ಇರ್ತಕ್ಕಂಥದ್ದು ಅಂದರೆ ಜಾಜಿ ಮಲ್ಲಿಗೆಯಲ್ಲಿ ಸ್ವಲ್ಪ ಘಾಟ್ ಕಡಿಮೆ ಇರುತ್ತೆ, ಸೊ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಇದನ್ನು ದುಂಡು ಮಲ್ಲಿಗೆನೇ ಹೇಳಿದೆ ನಾನು, ದುಂಡು ಮಲ್ಲಿಗೆಗೆ ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ಬೋದು. ಮಸಾಜ್ಗೆ ಅಷ್ಟೊಂದು ಇದಾಗಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ಮಸಾಜ್ ಅಂದರೆ ಪ್ಯಾಕ್ ಹಾಕಲಿಕ್ಕೆ ಅಂದರೆ ನೀವು ಮೊಸರು ಸ್ವಲ್ಪ ಓಟ್ಸ್ ಪೌಡ್ರನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಓಟ್ಸ್ ಪೌಡ್ರ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ಸ್ಟೇ ಆಗುತ್ತೆ ನಮ್ಮ ಫೇಸ್ ಮೇಲೆ. ಅದನ್ನು ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ವಾಶ್ ಮಾಡ್ಬೋದು. ವಾಶ್ ಮಾಡೋಕ್ಕಷ್ಟೇ ಪ್ಲೇನ್ ತಿಳಿ ನೀರನ್ನ ತೊಗೋಬೇಕಾಗುತ್ತೆ. ಜಾಸ್ತಿ ಕಾಯಿಸಿರ್ತಕ್ಕಂಥ ನೀರನ್ನ ಹಾಗೆಲ್ಲ ಯೂಸ್ ಮಾಡಬಾರ್ದು. ತಣ್ಣಗಿರೋ ನೀರಿನಿಂದನೇ ವಾಶ್ ಮಾಡಬೇಕು. ವಾಶ್ ಮಾಡುವಷ್ಟೇ ರ್ಯಾಶಾಗಿ ತೊಳಿಬಾರ್ದು ಮತ್ತು ರ್ಯಾಶಾಗಿ ಒರೆಸ್ಬಾರ್ದು. ಹೂವಿನಿಂದ ನೀವು ಯಾವುದೇ ಫೇಸ್ ಪ್ಯಾಕ್ ಅಥವಾ ಮಸಾಜ್ ಮಾಡಿಕೊಂಡಾಗ ಹಗುರವಾಗಿ ಒರೆಸ್ಬೇಕು. ಕಾಟನ್ ಬಟ್ಟೆಯಿಂದನೇ ಒರೆಸಿದ್ರೂ ತುಂಬ ಉತ್ತಮ. ರಿಸಲ್ಟ್ ಎಷ್ಟು ದಿವಸ ಇರುತ್ತೆ ಅಂತ ಹೇಳ್ತೀರಿ? ಈಗ ಲೋಟಸ್ ಅಂತಾನೆ ತಗೊಳ್ಳೋದಾದ್ರೆ ಏನಾದರೂ ಒಂದು ಹೂವಿಂದು ಫೇಸ್ ಪ್ಯಾಕ್ ಅಥವಾ ಫೇಶಿಯಲ್ ಮಾಡಿಸ್ಕೊಂಡ್ರೆ ಎಷ್ಟು ದಿವಸ ರಿಸಲ್ಟ್ ಸಿಗುತ್ತೆ ಅಂತ? 15 ದಿನದಿಂದ ತಿಂಗಳವರೆಗೂ ಇರುತ್ತೆ. ಅವರ ಲೈಫ್ ಸ್ಟೈಲ್ ಮೇಲೆ ಹೋಗುತ್ತೆ. ಯಾಕೆಂದ್ರೆ ಕೆಲವರು ಜಾಸ್ತಿ ಬಿಸಿಲಲ್ಲೆಲ್ಲ ಓಡಾಡ್ತಾರಲ್ವ, ಆಗ ಅಂಥವ್ರಿಗೆ ಜಾಸ್ತಿ ದಿನ ಯಾವುದೇ ಫೇಶಿಯಲ್ ಮಾಡಿ ನೀವು ಅದು ಇರಲ್ಲ, ಅವ್ರಿಗೆ ಹೆಚ್ಚು ಸ್ಟ್ರೆಸ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ಬೇಗ ಹೋಗ್ಬೋದು, ಅವ್ರಿಗೆ ಫೇಶಿಯಲ್ ಅಷ್ಟೊಂದು ಎಫೆಕ್ಟ್ ಇಲ್ಲದೆ ಹೋಗ್ಬೋದು. ಫೇಶಿಯಲ್ ಮಾಡೋದಕ್ಕೆ ಅಂದರೆ ನಾವು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಲಿ ಅಂತ ಅಲ್ವಾ. ಹಾಗಾಗಿ ಈ ಹೂಗಳನ್ನು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಹೂಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ಇನ್ನೂ ಕಾಂತಿ ಜಾಸ್ತಿ ಆಗುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಕೆಲವರಿಗೆ ಒಂದೊಂದು ಸ್ಕಿನ್ಗೆ ಒಂದೊಂದು ಥರದ್ದು ಆಗೋದಿಲ್ಲ ಅಲ್ವಾ, ಇದರಲ್ಲಿ ಆಗಿಲ್ಲ, ಫ್ಲವರ್ಸಲ್ಲಿ ಆಗಿಲ್ಲ. ನಿಮಗೆ ಅದನ್ನೇ ಹೇಳ್ತಾ ಬಂದಿದ್ದೀನಿ. ದಾಸವಾಳ ಆಗಲಿ, ಗುಲಾಬಿ ಹೂವಾಗಲಿ, ಮತ್ತು ಮಲ್ಲಿಗೆ ಹೂವಾಗಲಿ, ಈ ಥರದ ಹೂಗಳು ಯಾವ ಚರ್ಮಕ್ಕೂ ಹಾನಿ ಉಂಟು ಮಾಡಲ್ಲ. ಹಾಗಾಗಿ ಅದನ್ನು ಆರಾಮವಾಗಿ ಅವರು ಬಳಸ್ಬೋದು. ಗುಲಾಬಿ ಹೂವಿನ ಬಳಕೆ ಬಗ್ಗೆ ಹೇಳಿ. ಈಗ ಗುಲಾಬಿ ಹೂವಿಗೆ ಬರೋಣ. ಗುಲಾಬಿ ಹೂವನ್ನ ನಿಮಗೆ ಗೊತ್ತೇ ಇದೆ, ಗುಲ್ಕನ್ ಮಾಡೋ ಅಂಥದ್ದು. ಗುಲಾಬಿ ಹೂವಿನ ಪಕಳಗಳನ್ನ ಕಿತ್ತು ಅದನ್ನು ಸಕ್ಕರೆಯಲ್ಲಿ ಹಾಕಿ ಅದನ್ನೊಂದು 15 days ಮುಚ್ಚಿಟ್ಟು ಅದನ್ನು ಗುಲ್ಕನ್ ಆಗಿ ಯೂಸ್ ಮಾಡ್ಬೋದು. ಹೊರಗಡೆ ಸಿಗೋದು ಥರದಕ್ಕಿಂತನೂ ನಾವು ಮನೆಯಲ್ಲೇ ಮಾಡೋದು ಈ ಥರ ಉತ್ತಮ. ಮತ್ತು ಗುಲಾಬಿ ಯೂಸ್ ಮಾಡುವಾಗಲೂ ಅಷ್ಟೇ ಈ ನಾಟಿ ಗುಲಾಬಿ ತುಂಬ ಒಳ್ಳೆಯದು. ಮತ್ತು ಇದರಲ್ಲೆಲ್ಲ ಫಾರ್ಮಲ್ಲೆಲ್ಲ ಬೆಳೀತಾರೆ, ಅದರಲ್ಲಿ ಅಷ್ಟೊಂದು ಇದಿಲ್ಲ ಅಂತ ಹೇಳ್ತಾರೆ, ಫ್ರಾಗ್ರೆನ್ಸೇ ಆಗಲಿ, ಮತ್ತು ಅದರಲ್ಲಿ ಅಂಶಗಳು ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ನ್ಯಾಚುರಲಾಗಿ ಸಿಗ್ತಕ್ಕಂಥ ಗುಲಾಬಿ ಹೂಗಳನ್ನೇ ಅಥವಾ ಮನೆ ಹಿತ್ತಲಲ್ಲಿ ಬೆಳೀತಕ್ಕಂಥ ಗುಲಾಬಿ ಹೂಗಳನ್ನೇ ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಅದರ ಪಕಲಗಳನ್ನು ಮಾತ್ರ ಕಿತ್ತುಬಿಟ್ಟು ನೀವು ಯಾವ ಕಲರ್ ಆದರೂ ಸರಿ, ಅದು ಗುಲಾಬಿ ಇರ್ಬೋದು, ಕೆಂಪು ಇರ್ಬೋದು, ಹಳದಿ ಇರ್ಬೋದು, ಯಾವುದಾದ್ರೂ ಸರಿ,
ಅದನ್ನು ತಗೊಂಡು ಅದರ ಪಕಳೆಗಳನ್ನ ಕಿತ್ತು ನೀವು ಒಂದು ಸಕ್ಕರೆ ಹಾಕ್ಬಿಟ್ಟು ಅದನ್ನು ಗುಲ್ಕನ್ ಥರ ಮಾಡಿ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದನ್ನು ತಿನ್ಬೋದು. ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ, ಚರ್ಮದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ. ಹಾಗೆ ಮತ್ತು ಶೈನಿಂಗು ಕಾಂತಿ ಇರುತ್ತೆ, ಮತ್ತು ಸುಕ್ಕುಗಳು ಸಹ ಬೇಗ ಬರಲ್ಲ. ಹಾಗಾಗಿ ಗುಲ್ಕನನ್ನು ಜಾಸ್ತಿ ತಿನ್ನಬೇಕು. ಗುಲ್ಕನ್ ಮತ್ತು ಬೆಣ್ಣೆ ತಿನ್ನೋದ್ರಿಂದ ಚರ್ಮ ಯಾವಾಗಲೂ ಶೈನಿಂಗ್ ಇರುತ್ತೆ. ಅದನ್ನು ನೀವು ತಿಂತಾ ಬಂದರೆ ದಿನನಿತ್ಯ ಬ್ರೆಡ್ ಅಥವಾ ನೀವು ಚಪಾತಿಗೆ ಅದನ್ನು ತಿಂತಾ ಇದ್ದರೆ ಸ್ಕಿನ್ ಯಾರದೇ ಆಗಲಿ, ಸ್ತ್ರೀಯರದೇ ಆಗಲಿ ಪುರುಷರದೇ ಆಗಲಿ ಚೆನ್ನಾಗಿ ಲಕಲಕ ಅಂತ ಹೊಳಿತಾ ಇರುತ್ತೆ. ಅದನ್ನು ನೋಡ್ಬೋದು ನಾವು. ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಹೂವಿನ ಬಳಕೆ ಯಾವ್ಯಾವ ರೀತಿ ಇದೆ ಅಂತ. ಮತ್ತಷ್ಟು ಹೂಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.